ವ್ಯಕ್ತಿಯನ್ನ ನಾವು ಅನುಸರಿಸೋರಾಗಿದ್ದೇವೆ. ಯಾವ ವ್ಯಕ್ತಿ ಏನು ಹೇಳ್ತೇನೆ ಅದರ ಮೇಲೆ ನಮ್ಮ ಜೀವಿತ ಕಟ್ಟಲು ಹೋಗಿ ಸೋತೋಗಿದ್ದಾವೆ. ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಇಡೀ ಲೋಕ ಒತ್ತಡದಿಂದ ಕೂಡಿದ ಪ್ರಿಯರೇ, ಚಿಂತೆಯಲ್ಲಿ ಮುಳುಗೋಗಿದ್ದಾರೆ. ಆದರೆ ಯೇಸುವಿನ ಬಳಿಗೆ ಬರುವುದಾದರೆ, ಯೇಸುವಿನ ಮಾತಿಗೆ ವಿಧೇಯರಾಗುವುದಾದರೆ, ನಾನು ನೀವು ಈ ಸ್ಟ್ರೆಸ್ನಿಂದ, ಅಂದರೆ ಈ ಒತ್ತಡದಿಂದ ನಾವು ಹೇಗೆ ಜೀವನ ಮಾಡಬಹುದು ಎಂಬುದಾಗಿ ಕಲಿಬಹುದು. ಯಾಕಂದರೆ ಯೇಸು ಈ ಲೋಕದಲ್ಲಿದ್ದಾಗ ಆತನಿಗಿದ್ದಂಥ ಒತ್ತಡ ಇವತ್ತು ಯಾರಿಗೂ ಇಲ್ಲ. ಆದರೆ ಆ ಒತ್ತಡಗಳ ಮಧ್ಯದಲ್ಲಿ ಅವನು ಸಮಾಧಾನವಾದ ರೀತಿಯಲ್ಲಿ ತನಗೆ ಕೊಡಲ್ಪಟ್ಟಂಥ ಸೇವೆಯನ್ನು ಮಾಡಿ ಮುಗಿಸಿದ್ದಾನೆ. ಇವತ್ತು ನಾನು ನೀನು ಸಹ ಅವನಿಂದ ಇನ್ಫ್ಲೂಯೆನ್ಸ್ ಪಡೆದುಕೊಳ್ಳುವುದಾದರೆ, ಅವನ ವಾಕ್ಯದ ಮೇಲೆ ಜೀವಿತ ಕಟ್ಟುವುದಾದರೆ, ನಿನ್ನ ಜೀವನದ ಎಲ್ಲ ಪರಿಸ್ಥಿತಿಯಲ್ಲಿ ಸಹ ಒತ್ತಡ ಇಲ್ಲದ ಜೀವಿತ ಮಾಡಲು ದೇವರು ಕೃಪೆ ಕೊಡುವ ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ನೀವು ರೋಮಾಪುರದವರಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2-3ನೇ ವಚನದಲ್ಲಿ, ಅಭ್ಯಂತರ ಮಾಡುವ ಎಲ್ಲ ಭಾರವನ್ನ ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸುವನಾಗಿರುವ ಯೇಸು ಮೇಲೆ ನಿಮ್ಮ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಿರಿ ಎಂಬುದಾಗಿ. ಯಾಕಂದ್ರೆ ಯೇಸುವಿಗೆ ಅವಮಾನ ಮಾಡಿದ್ರು, ಯೇಸುವನ್ನ ಟೀಕೆ ಮಾಡಿದ್ರು, ಯೇಸುವನ್ನ ತಪ್ಪಾಗಿ ಅರ್ಥ ಮಾಡಿದ್ರು, ಯೇಸುವನ್ನ ಯಾವಾಗಲೂ ಕೊಲ್ಲುವುದಕ್ಕೆ ಪ್ರಯತ್ನಿಸಿದ್ರು. ಆದಾಗ್ಯೂ ಸಹ ಆತನ ಜೀವನದಲ್ಲಿ ಅನೇಕ ಸಂಗತಿಗಳು ಗೊತ್ತಿತ್ತು ಪ್ರಿಯರೇ. ಈ ಸಂಗತಿಗಳು ಇವತ್ತು ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಗೊತ್ತಿರುವುದಾದರೆ, ನಾನು ನೀನು ಅದೇ ರೀತಿಯಲ್ಲಿ ಜೀವನವನ್ನು ಮಾಡ್ತೇವೆ.